ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ ಯೂನಿವರ್ಸಿಟಿ ವಿಜಯಪುರ. ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ ಕಾಲ್ಫರ್ ಆಗಿರುವಂಥ PhD ಪ್ರೋಗ್ರಾಮ್ ಅಡ್ಮಿಷನ್ ನೋಟಿಫಿಕೇಷನ್ ಬಗ್ಗೆ ನಾವು ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ 2024-25ನೇ ಸಾಲಿನಲ್ಲಿ ವಿಜಯಪುರದಲ್ಲಿ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ ಯೂನಿವರ್ಸಿಟಿಲಿ ಕಾಲ್ಫರ್ ಆಗಿರುವಂಥ PhDಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬಹುದು, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಅಪ್ಲಿಕೇಶನ್ಗೆ ಎಲಿಜಿಬಿಲಿಟಿಗಳು ಏನೇನಿದೆ ಹೇಳುವಂಥದ್ದು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಈ ಒಂದು ನೋಟಿಫಿಕೇಷನ್ನ ಇದೇ ಒಂದು ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಮಂತಿನ 7th ಡೇಟಲ್ಲಿ ಈ ಒಂದು ಯೂನಿವರ್ಸಿಟಿಯವರು ಪ್ರೊವೈಡ್ ಮಾಡಿರುವಂಥದ್ದು. ಸೊ ಹಾಗಾದರೆ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳಿದ್ರೆ, PhD ಪ್ರೋಗ್ರಾಮ್ ಅಡ್ಮಿಷನ್ ನೋಟಿಫಿಕೇಶನ್ 2024-25 ಸೈಕಲ್ 1 ಅಂತ ಹೇಳಿರುವಂಥದ್ದು. ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ದ ಡಾಕ್ಟರ್ ಆಫ್ ಫಿಲಾಸಫಿ ಆರ್ ಇನ್ವೈಟೆಡ್ ಫ್ರಮ್ the eligibility women candidates for the academic year 2024-25. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಯೂನಿವರ್ಸಿಟಿಯಲ್ಲಿ ಕಾಲ್ಫರ್ ಆಗಿರುವಂಥ PhDಯಲ್ಲಿ ಇಲ್ಲಿ ಕಾಲ್ಫರ್ ಆಗಿರುವಂಥ PhD ಅಪ್ಲಿಕೇಶನ್ಸ್ ಯಾರಿಗೆ ಮೇನ್ ಎಲಿಜಿಬಲ್ ಅಂತ ಹೇಳಿದ್ರೆ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಯಾರೆಲ್ಲ ವುಮೆನ್ಸ್ಗಳಿದ್ದಾರೆ, PGಯನ್ನು ಕಂಪ್ಲೀಟ್ ಮಾಡ್ಕೊಂಡಿರುವಂಥವರು, ಅವರು ಏನಾದರೂ PhDನ ಮಾಡ್ಕೊಳ್ಬೇಕಂತಂದರೆ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವರಿಗೆ ಒಂದು ಅವಕಾಶ ಇದೆ. ಎ ಕ್ಯಾಂಡಿಡೇಟ್ ಶಾಲ್ ಸಬ್ಮಿಟ್ ಡ್ಯೂಲಿ ಫಿಲ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ವಿಚ್ ಈಸ್ ಅವೈಲೇಬಲ್ ಇನ್ ದ ಯೂನಿವರ್ಸಿಟಿ ವೆಬ್ಸೈಟ್. ನೋಡಿ, ಇಲ್ಲಿ ಯೂನಿವರ್ಸಿಟಿಯ ವೆಬ್ಸೈಟ್ ಕೊಟ್ಟಿರುವಂಥದ್ದು www.kswu.ac.in. ಸೊ ಈ ಒಂದು ವೆಬ್ಸೈಟಿಗೆ ನೀವು ಹೋಗಿದ್ರೆ ನಿಮಗೆ ಅಪ್ಲಿಕೇಶನ್ಸ್ ಆಗಿರ್ಬೋದು ಮತ್ತು ಇದೇ ರೀತಿಯಾದಂಥ ನೋಟಿಫಿಕೇಷನ್ ಕೂಡ ನೀವಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣವಾದಂಥ ನೋಟಿಫಿಕೇಷನ್ನ ಸರಿಯಾಗಿ ಓದ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಲಿಕ್ಕೆ ನಿಮಗೆ ಅವಕಾಶ ಇದೆ. ಬೈ ಪೇಯಿಂಗ್ ಪ್ರಿಸ್ಕ್ರೈಬ್ಡ್ ಫೀಸ್ ಅಲಾಂಗ್ ವಿತ್ ನೆಸೆಸರಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಹಾರ್ಡ್ ಕಾಪಿ ಆಫ್ ದ ಸೇಮ್ must be submitted to the chairperson of the concerned PG department on or before 27/12/2024 ಫ್ರೈಡೇ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ 27/12/2024 ಒಳಗಾಗಿ ನೀವೇನು ಮಾಡಬೇಕು, ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ನಲ್ಲಿ ಹಾಕುವಾಗ ಯಾವುದೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವಲ್ಲಿ ಅಪ್ಲೋಡ್ ಮಾಡಿರ್ತೀರಾ, ಫಿಲಪ್ ಮಾಡಿರ್ತೀರಾ, ಸೊ ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಮತ್ತು ಫೀಸನ್ನು ಕೂಡ ತುಂಬಿರುವಂಥ ಡಾಕ್ಯುಮೆಂಟನ್ನು ಜೊತೆಗೂಡಿಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಯೂನಿವರ್ಸಿಟಿಗೆ 27ರ ಒಳಗಾಗಿ ನೀವೇನು ಮಾಡಬೇಕು, ಅಲ್ಲಿಗೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಅಡ್ಮಿಷನ್ ಟು ದ PhD ಪ್ರೋಗ್ರಾಮ್. ಹಾಗಾದರೆ ಏನೆಲ್ಲ ಎಲಿಜಿಬಿಲಿಟಿಯನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ ನಾವಿಲ್ಲಿ ನೋಡಿ, ಇಲ್ಲಿ ನಂಬರ್ 1 ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಸ್ಯಾಟಿಸ್ಫೈಯಿಂಗ್ ದ ಕ್ರೈಟೀರಿಯಾ ಸ್ಟಿಪ್ಯುಲೇಟೆಡ್ ಆ್ಯಸ್ ಮೆನ್ಷನ್ಡ್ ಬಿಲೋ ಅಂತ ಹೇಳಿರುವಂಥದ್ದು. ಸೊ ಈ ರೀತಿಯಲ್ಲಿ ಹೇಳಿದಾರಲ್ಲಿ ಅವರು. ಸೊ ಅದೇ ರೀತಿಯಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ ಫಾರ್ admission to the PhD program shall have a master's degree or a professional degree declared equivalent to the master's degree by the corresponding statutory regulatory body with at least 55% in aggregate. ನೋಡಿ, ಇಲ್ಲಿ ಯಾರೆಲ್ಲ ವುಮೆನ್ಸ್ಗಳು PhDನ ಮಾಡಬೇಕಂತ ಇಂಟ್ರೆಸ್ಟ್ ಇದ್ರೆ ಅವರು ಕಂಪಲ್ಸರಿಯಾಗಿ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೊ ಯಾವ್ಯಾವ ಒಂದು ಸಬ್ಜೆಕ್ಟ್ಗಳಲ್ಲಿ ಈ ಒಂದು PhDನ ಕಾಲ್ಫರ್ ಮಾಡಿರೋದನ್ನ ಇದೇ ನೋಟಿಫಿಕೇಶನ್ ನಾವು ಕೆಳಗಡೆ ನೋಡ್ತಾ ಹೋಗೋಣ. ಸೊ ಅಂಥವರು ಮಿನಿಮಮ್ ನೀವೇನು ಮಾಡಬೇಕು, 55% ಅಥವಾ ಅದಕ್ಕಿಂತ ಜಾಸ್ತಿ ಅಗ್ರಿಗೇಟ್ ಇದ್ದರೆ ನಿಮ್ಗೆ ಏನಾಗುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೊಂದು ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಸೊ ಅದೇ ರೀತಿಯಲ್ಲಿ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ. ರಿಲ್ಯಾಕ್ಸೇಷನ್ ಆಫ್ 5% ಮಾರ್ಕ್ಸ್ from 55% to 50% or an equivalent relaxation of grade for those belong to SC, ST, OBC, that is non-creamy layer ಅಂತ ಹೇಳಿರುವಂಥದ್ದು. ಆ್ಯಂಡ್ ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ SC, ST, OBC ಅವರಿದ್ದೀರಾ, ಅದೇ ರೀತಿಲಿ ನಾನ್ ಡಿಸೇಬಲ್ಡ್. ಸೊ ಅಂಥ ಕ್ಯಾಂಡಿಡೇಟ್ಸ್ಗಳು ಏನಾಗಿದೆ ಅಂತಂದರೆ 5% ಕಡಿಮೆ ಮಾಡಿದ್ದಾರೆ, ಅಂದರೆ 50% ಇದ್ರೂ ಕೂಡ ಅಗ್ರಿಗೇಟ್ ಇದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಆರ್ ಇಟ್ಸ್ ಈಕ್ವಲೆಂಟ್ ಗ್ರೇಡ್ B ಇನ್ ದ UGC 7-point ಸ್ಕೇಲ್ ಅಂತ ಹೇಳಿರುವಂಥದ್ದು. ಸೊ ಅವರಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರುವಂಥದ್ದು. ದ ಎಲಿಜಿಬಿಲಿಟಿ ಮಾರ್ಕ್ಸ್ ಆಫ್ 55% ಆರ್ ಅನ್ ಇಕ್ವಲೆಂಟ್ ಗ್ರೇಡ್ ಇನ್ ಪಾಯಿಂಟ್ ಸ್ಕೇಲ್ ವೆರೆವರ್ ಗ್ರೇಡಿಂಗ್ ಸಿಸ್ಟಮ್ ಈಸ್ ಫಾಲೋಡ್. ನೋಡಿ, ಗ್ರೇಡಿಂಗ್ ಸಿಸ್ಟಮ್ಗಳನ್ನ ಫಾಲೋ ಮಾಡ್ತಾ ಇದ್ದರೆ ಅವ್ರು ಏನು ಮಾಡ್ಬೋದು ಅಂತಂದರೆ 55% ಅಥವಾ ರಿಲ್ಯಾಕ್ಸೇಷನಲ್ಲಿ 5% ಕ್ಯಾಟಗರಿ ಏನು ಮಾಡ್ತಾರೆ ಮೆನ್ಷನ್ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡ್ಬೇಕಂತಂದರೆ, ಇಫ್ ದ ರಿಸಲ್ಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆರ್ ಡಿಕ್ಲೇರ್ಡ್ ಇನ್ ದ ಫಾರ್ಮ್ ಆಫ್ ಗ್ರೇಡ್ಸ್, ಕ್ರೆಡಿಟ್ಸ್ ಆ್ಯಂಡ್ ಕ್ಯುಮ್ಯುಲೇಟಿವ್ ಪಾಯಿಂಟ್ಸ್ ಇನ್ ದರ್ ಮಾರ್ಕ್ಸ್ ಕಾರ್ಡ್
ಟ್ರಾನ್ಸ್ಕ್ರಿಪ್ಟ್ ಸಚ್ ಗ್ರೇಡ್ಸ್ ಪಾಯಿಂಟ್ ಶಾಲ್ ಬಿ ಕನ್ವರ್ಟೆಡ್ ಇಂಟು ಪರ್ಸೆಂಟೇಜ್ ಟು SS. ನೋಡಿ ಇಲ್ಲಿ ಯಾರಿಗೆಲ್ಲ ಗ್ರೇಡನ್ನು ಪ್ರೊವೈಡ್ ಮಾಡಿದರೆ ಅವ್ರು ಏನು ಮಾಡಬೇಕಂತಂದರೆ ಅದನ್ನು ಮಾರ್ಕ್ಸ್ಗಳಿಂದ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಬಿಟ್ಟು ನೀವೆಲ್ಲ ಏನು ಮಾಡ್ಬೋದು, ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ದೆನ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ದ MPhil. ನೋಡಿ ಯಾರೆಲ್ಲ ಈಗ ಆಲ್ರೆಡಿ ಇವಾಗ MPhil ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂಥವರಿಗೂ ಕೂಡ ಇಲ್ಲೊಂದು ಅವಕಾಶ ಇದೆ ವಿತ್ ಕೋರ್ಸ್ ವರ್ಕ್. ನೋಡಿ ಇವರು MPhil ಅವರು ಕೋರ್ಸ್ ವರ್ಕ್ ಮಾಡಿರಬೇಕು. ಅಟ್ಲೀಸ್ಟ್ 55% ಮಾರ್ಕ್ಸ್, ಎ ರಿಲ್ಯಾಕ್ಸೇಷನ್ ಆಫ್ 5% ಆರ್ ಆನ್ ಈಕ್ವಲೆಂಟ್ ರಿಲ್ಯಾಕ್ಸೇಷನ್ ಆಫ್ ಗ್ರೇಡ್ ಫಾರ್ ದೋಸ್ ಬಿಲಾಂಗ್ಸ್ ಟು SC ST OBC ನಾನ್ ಕ್ರಿಮಿಲಿಯರ್ ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ MPhil ಮಾಡಿದವರಿಗೂ ಕೂಡ ಏನಾಗಿದೆ 55% ಮಾರ್ಕನ್ನು ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ಅವರಿಗೆ 5% ರಿಲ್ಯಾಕ್ಸೇಷನ್ ಕೂಡ ಅಲ್ಲಿ ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ನಾವು 1.6 ಪಾಯಿಂಟ್ ನೋಡಬೇಕು ಅಂತಂದರೆ, ಎ ಸ್ಟೂಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ ಯೂನಿವರ್ಸಿಟಿ ಹೂಸ್ MPhil ಡಿಸರ್ಟೇಷನ್ ಹ್ಯಾಸ್ ಬೀನ್ ಇವ್ಯಾಲ್ಯೂಯೇಟೆಡ್ ಆ್ಯಂಡ್ ದ ವೈವಾ ವಾಯ್ಸ್ ಈಸ್ ಪೆಂಡಿಂಗ್ ಈಸ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ನೋಡಿ ಯಾರೆಲ್ಲ ಅಕ್ಕ ಮಹಾದೇವಿ ಯೂನಿವರ್ಸಿಟಿಲಿ MPhil ಅನ್ನು ಮಾಡ್ತಾ ಇದ್ದೀರಾ, ಸೊ ಅಂಥವ್ರದ್ದು ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ, ಬಟ್ ಇನ್ನು ವೈವಾವರೆಗೆ ಬಂದಿದೆ ಅಂತ ಹೇಳಿದ್ರೆ ಅವರು ಕೂಡ ಏನು ಮಾಡ್ಬೋದು, PhDಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಅ ಡಿಗ್ರಿ ಕನ್ಸಿಡರ್ಡ್ ಈಕ್ವಲೆಂಟ್ ಟು MPhil. ಯಾವುದೆಲ್ಲ MPhilಗೆ ಈಕ್ವಲೆಂಟ್ ಆಗಿರುವಂಥ ಡಿಗ್ರಿಗಳಿವೆ ಅಂಥವರು ಕೂಡ ಏನು ಮಾಡ್ಬೋದು ಅಂತಂದರೆ, ಸೊ ಇಂಡಿಯಾ ಇರುವಂಥ ಇನ್ಸ್ಟಿಟ್ಯೂಷನಲ್ಲಿ ಸ್ಟಡಿ ಮಾಡಿದ್ದಿದ್ರೆ ಅಂಥವರು ಕೂಡ ಇಲ್ಲಿ ಎಲಿಜಿಬಿಲಿಟಿಯನ್ನು ತೊಗೊಂಡಿದ್ದಾರೆ PhDಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ನೋಡಿ ಮೋಡ್ಸ್ ಆಫ್ PhD ಪ್ರೋಗ್ರಾಮ್ ಅಂತ ಹೇಳಿರುವಂಥದ್ದು ಯಾವುದೆಲ್ಲ ಮೋಡಲ್ಲಿ ತೊಗೊಂಡಿದ್ದಾರೆ. ಸಾಮಾನ್ಯವಾಗಿ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಇರುತ್ತೆ. ಹಾಗಾದರೆ ನೋಡೋಣ. ಎ ಕ್ಯಾಂಡಿಡೇಟ್ ಮೇ ರಿಜಿಸ್ಟರ್ ಫಾರ್ ಐದರ್ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ PhD ಪ್ರೋಗ್ರಾಮ್. Full time PhD program shall be undertaken by an eligible candidate who will work on regular basis in the department till the submission of the thesis. ನೀವು ನೋಡಿ PhDಯನ್ನು ಫುಲ್ ಟೈಮ್ ಮಾಡಬೇಕು ಅಂತ ಹೇಳಿದರೆ ಅವ್ರೇನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಯೂನಿವರ್ಸಿಟಿಯಲ್ಲೇ ಇರಬಿಟ್ಟು, ಸೊ ಅಂದರೆ ನೀವೇನು ಕೋರ್ಸ್ ಮಾಡ್ತಿದ್ದಿಲ್ಲ ಅದೇ ರೀತಿಯಲ್ಲಿ ಕೋರ್ಸ್ ಮಾಡಿಬಿಟ್ಟು PhDಯ ಥೀಸಿಸ್ ಕಂಪ್ಲೀಟ್ ಆಗೋವರೆಗೆ ಕೂಡ ನೀವು ಯಾವುದೇ ಬೇರೆ ವರ್ಕನ್ನು ಮಾಡೋ ಹಾಗಿಲ್ಲ. ಯೂನಿವರ್ಸಿಟಿಯಲ್ಲೇ PhDಗೋಸ್ಕರ ನೀವೇನು ಮಾಡಬೇಕಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ 2.2 ನೋಡೋಣ. ಪಾರ್ಟ್ ಟೈಮ್ PhD ಪ್ರೋಗ್ರಾಮ್ ಶಾಲ್ ಬಿ ಅಂಡರ್ಟೇಕನ್ ಬೈ ಇನ್ ಸರ್ವಿಸ್. ಸೊ ರೆಗ್ಯುಲರ್ ಫುಲ್ ಟೈಮ್ ಸರ್ವಿಸ್ ಯಾರೆಲ್ಲ ವರ್ಕಲ್ಲಿದ್ದೀರಾ, ಜಾಬಲ್ಲಿದ್ದೀರಾ ಅಂಥವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಪಾರ್ಟ್ ಟೈಮ್ PhD ಮಾಡಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ಪ್ರೊಫೆಷನಲ್ ಕ್ಯಾಂಡಿಡೇಟ್ಸ್. ದ ಕ್ಯಾಂಡಿಡೇಟ್ಸ್ ವೈಲ್ ಅಪ್ಲೈಯಿಂಗ್ ಫಾರ್ ಪಾರ್ಟ್ ಟೈಮ್ PhD ಶಾಲ್ ಸಬ್ಮಿಟ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ಯಾರೆಲ್ಲ ಪಾರ್ಟ್ ಟೈಮ್ PhD ಮಾಡಬೇಕಂತ ಹೇಳ್ಬಿಟ್ಟು ಇಂಟ್ರೆಸ್ಟಲ್ಲಿದ್ದೀರಾ, ಆಲ್ರೆಡಿ ಜಾಬಲ್ಲಿದ್ದೀರಾ ಅಂಥವರು NOC from head of the institution or organization, service certificate issued by the employer and letter of undertaking by the candidates in the prescribed format during the admission to PhD program. ಸೊ ಯಾರೆಲ್ಲ ಪಾರ್ಟ್ ಟೈಮ್ PhD ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಅವರು ನೀವು ಎಲ್ಲಿ ಜಾಬ್ ಮಾಡ್ತಿದ್ದೀರಾ ಅಲ್ಲಿಯ ಒಂದು ಹೆಡ್ ಆಫೀಸಿಂದ ಅಥವಾ ಅವರ ಒಂದು ಯಾರಿದ್ದಾರಲ್ಲಿ ಹೆಡ್ ಇದ್ದಾರೆ ಅವರಿಂದ NOC ಸರ್ಟಿಫಿಕೇಟನ್ನು ತೊಗೊಳ್ಬೇಕಾಗತ್ತೆ. ಆ ಸರ್ಟಿಫಿಕೇಟ್ನ ಹಾಕ್ಬಿಟ್ಟು ನೀವು ಏನು ಮಾಡ್ಬೋದು ಅಂತಂದರೆ ಪಾರ್ಟ್ ಟೈಮ್ PhDನೂ ಕೂಡ ಮಾಡಬಹುದು. ಓನ್ಲಿ ರೆಗ್ಯುಲರ್ ಎಂಪ್ಲಾಯಿ ಆಫ್ ಆ್ಯನ್ ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಈಸ್ ಅಲೌಡ್ ಟು ಅಂಡರ್ಟೇಕ್ ದ ಪಾರ್ಟ್ ಟೈಮ್ PhD ಪ್ರೋಗ್ರಾಮ್. ನೋಡಿ ಇಲ್ಲಿ ಹೈಲೈಟರ್ ಮಾಡಿರುವಂಥದ್ದು ಯಾರೆಲ್ಲ ರೆಗ್ಯುಲರ್ ಆಗಿ ಎಂಪ್ಲಾಯರ್ ಆಗಿದ್ದೀರಾ, ನಾಟ್ ಅ ಪಾರ್ಟ್ ಟೈಮು ಅಥವಾ ಗೆಸ್ಟ್ ಆಗಿದ್ರು ಕೂಡ ಬರೋದಿಲ್ಲ, ಓನ್ಲಿ ಫಾರ್ ಅವರು ಫುಲ್ ಟೈಮ್ ವರ್ಕರ್ ಆಗಿರಬೇಕು ಅಂಥವ್ರಿಗೆ ಏನು ಮಾಡ್ತಾರೆ ಪಾರ್ಟ್ ಟೈಮ್ PhDಯನ್ನು ಕೊಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಹಾಗಾದರೆ ಎಂಟ್ರೆನ್ಸ್ ಟೆಸ್ಟ್ ಯಾವ ರೀತಿ ಇದೆ? ಆಲ್ ಅಪ್ಲಿಕಾಂಟ್ಸ್ ಪ್ರೊಸೆಸಿಂಗ್ ದ ಎಲಿಜಿಬಿಲಿಟಿ ಅಟ್ ದರ್ PG ಡಿಗ್ರಿ ಆಸ್ specified in clauses 1 and 2 above shall appear for entrance test ಅಂತ ಹೇಳಿದ್ದಾರೆ. PG ಇಂದ ಯಾರು ಬಂದಿರ್ತಾರೆ ಅವರು ಎಂಟ್ರೆನ್ಸ್ ಎಕ್ಸಾಮ್ ಮಾಡಲಿಕ್ಕೆ ಅವಕಾಶ ಇದೆ. However, option is given the candidates for exemption ಫ್ರಾಮ್ PhD ಎಂಟ್ರೆನ್ಸ್ ಟೆಸ್ಟ್. ಹಾಗಾದರೆ PhDಯ ಎಂಟ್ರೆನ್ಸ್ ಟೆಸ್ಟನ್ನು ಬರೀದೇನೆ ನಾನು PhDಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಥವಾ PhDಗೆ ಎಂಟರ್ ಆಗಬೇಕು ಅಂತ ಹೇಳ್ಬಿಟ್ಟಿದ್ರು ಕೂಡ ಅವರಿಗೂ ಒಂದು ಅವಕಾಶ ಇದೆ. ಯಾವ ರೀತಿ ಅಂತಂದರೆ ಅವರು MPhil ಮಾಡಿರಬೇಕು ಅಥವಾ UGC ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು ಅಥವಾ UGC CSIR ನೆಟ್ ಸ್ಲೆಟ್ ಆರ್ ಗೇಟ್ ಎಕ್ಸಾಮ್. ಸೊ ಈ ರೀತಿ ಒಂದು ಸೆಟ್ ಎಕ್ಸಾಮ್ ಕೂಡ ಬರುತ್ತೆ ಅದರಲ್ಲಿ. ಅಂಥವರು ಕ್ಲಿಯರ್ ಮಾಡ್ಕೊಂಡಿದ್ದರೆ ದ್ಯಾಟ್ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಪಾಸ್ಡ್ JRF ಆರ್ ಬಿಲಾಂಗ್ಸ್ ಟು FIP ಪ್ರೋಗ್ರಾಮ್ಸ್, ಸಚ್ ಕ್ಯಾಂಡಿಡೇಟ್ಸ್ ಮೇ ನಾಟ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಫಾರ್ ದ ಎಂಟ್ರೆನ್ಸ್ ಟೆಸ್ಟ್. ಅಂಥವರು ಎಂಟ್ರೆನ್ಸ್ ಟೆಸ್ಟನ್ನು ಬರೆಯುವಂಥ ಬರಿಬೇಕಾದಂಥದ್ದೇನಿಲ್ಲ. ಅವರು ಡೈರೆಕ್ಟಾಗಿ ಏನು ಮಾಡ್ಬೋದು, ಅಪ್ಲಿಕೇಶನ್ಸನ್ನು ಫಿಲ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಹೋಗ್ಬೋದು.
However, from June 2024 onwards, the net candidates declared eligible in the categories, that is category 1 eligible for admission to PhD with JRF, appointment as assistant professor, category 2 eligible for admission to the PhD without JRF, appointment as assistant professor, category 3 eligible for admission to PhD program only, and not the award of JRF or appointment as assistant professor are exempted from the PhD entrance test. ಇಲ್ಲಿ ಯಾರೆಲ್ಲ PhD entrance test ಅನ್ನ ತಗೊಳ್ಳದೇನೂ ಕೂಡ ನೀವು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಹೋಗ್ಬೋದು ಅಂತ ಹೇಳಿದ್ರೆ, ನೀವು ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಳ್ಳುವಾಗ ಅಲ್ಲಿ PhD ಕ್ವಾಲಿಫೈಡ್ ಅಂತ ಬಂದಿದ್ದಿದ್ರೆ ಅಥವಾ ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಅಥವಾ JRF ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ವಿದೌಟ್ ಎಂಟ್ರೆನ್ಸ್ ಟೆಸ್ಟಿಂದ ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಇಂಟರ್ವ್ಯೂಗೆ ಹೋಗ್ಬಿಟ್ಟು ಸಪೋಸ್ ನಿಮ್ಗೆ ಸಿಕ್ಕಿದ್ರೆ ನೀವು ಅಲ್ಲಿ PhDನ ಮಾಡಬಹುದು. ಇನ್ ದ ಕೇಸ್ 3.4 ನೋಡೋಣ. ಇನ್ ದ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಟು ವರ್ಕ್ ಅಂಡರ್ ಸ್ಪೆಷಲೈಸ್ಡ್ ಫಂಡೆಡ್ ಪ್ರಾಜೆಕ್ಟ್, ಏನಾದರೂ ಸ್ಪೆಷಲೈಸ್ಡ್ ಫಂಡೆಡ್ ಪ್ರಾಜೆಕ್ಟ್ ನೀವು ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಮಾಡಿದರೆ PhD ಮಾಡ್ತಾನೆ. ಪ್ರಾಜೆಕ್ಟ್ ಆಫ್ ಮಿನಿಮಮ್ 1 year ಡ್ಯೂರೇಷನ್ ಸ್ಪಾನ್ಸರ್ಡ್ ಸ್ಯಾಂಕ್ಷನ್ಡ್ by the central or state government funding agency, subject to take up similar topic or area of the project concerned with the recommendations of the concerned project director and the department council also need not appear for the entrance test. ಅಂತವರು ಇಲ್ಲಿ ಟೆಸ್ಟ್ ಅನ್ನು ಬರೆಯುವಂಥ ಅವಕಾಶ ಇರೋದಿಲ್ಲ. ಅವರು ಡೈರೆಕ್ಟ್ ಆಗಿ ಕೂಡ ಏನು ಮಾಡ್ಬೋದು, ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ತಗೊಳ್ಬಹುದು PhD ಸೀಟನ್ನು. ದ ಎಂಟ್ರೆನ್ಸ್ ಟೆಸ್ಟ್ ಶಾಲ್ ಬಿ ಕಂಡಕ್ಟೆಡ್ ಫಾರ್ ಮ್ಯಾಕ್ಸಿಮಮ್ 100 marks. ನೋಡಿ, ನೀವು ಎಂಟ್ರೆನ್ಸ್ ಟೆಸ್ಟ್ನ ಬರಿತೀರಾ ಅಂತಂದರೆ MCQ ದಲ್ಲಿರುತ್ತದೆ. ಸೊ MCQ ದಲ್ಲಿರುವಂಥ ಕ್ವಶನ್ಸ್ ಟೋಟಲ್ 100 marks ಕ್ವಶನ್ ಆಗಿರುತ್ತೆ. ದರ್ ಶಾಲ್ ಬಿ 100 questions, 100 ಕ್ವಶನ್ ಇರುತ್ತೆ, 100 marks ಇರುತ್ತೆ. ಸೊ ಇನ್ ದ ಇಂಗ್ಲೀಷ್ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಈಚ್ ಕ್ಯಾರಿ 1 marks. ಸೊ ಪ್ರತಿ ಕ್ವಶನ್ ಕೂಡ 1 marks ಅನ್ನು ಪ್ರೊವೈಡ್ ಮಾಡಿರ್ತಾರೆ. 50% ಆಫ್ ದ ಕ್ವಶನ್ಸ್ ಶಾಲ್ ಬಿ ಫ್ರಮ್ ರಿಸರ್ಚ್ ಮೆಥಡಾಲಜಿ. 50% ಅಂದರೆ 100ರಲ್ಲಿ 50 ಕ್ವಶನ್ಸು ರಿಸರ್ಚ್ ಮೆಥಡಾಲಜಿ ಮೇಲೆ ಇರುತ್ತೆ. ಆ್ಯಂಡ್ ದ ರಿಮೈನಿಂಗ್ 50% ಫ್ರಮ್ ಕೊಗ್ನೇಟ್ ಆರ್ ಕೋರ್ಸ್ ಸಬ್ಜೆಕ್ಟ್, ನಿಮ್ಮ ಸಪ್ರೇಟ್ ಸಬ್ಜೆಕ್ಟ್, ನೀವು ಕಾಮರ್ಸ್ ಮಾಡಿರ್ಬೋದು, ಆರ್ಟ್ಸ್ ಮಾಡಿರ್ಬೋದು, ಸೈನ್ಸ್ ಮಾಡಿರ್ಬೋದು, ಯಾವುದೇ ಸಬ್ಜೆಕ್ಟಲ್ಲಿ ನೀವು ಸ್ಟಡಿ ಮಾಡಿರ್ತೀರ ಅದ್ರ ಬೇಸಿಸಲ್ಲಿ 50% ಕ್ವಶನ್ಸ್ನ ತೆಗೆದಿರ್ತಾರೆ. ಇನ್ನು 50% ಕಂಪಲ್ಸರಿ ಎಲ್ಲರಿಗೂ ಕೂಡ ರಿಸರ್ಚ್ ಮೆಥಡಾಲಜಿ ಮೇಲೆ ಕೊಟ್ಟಿರುವಂಥದ್ದು. ಆಸ್ ನೋಟಿಫೈಡ್ ಬೈ ದ ಕನ್ಸರ್ನ್ಡ್ PG ಡಿಪಾರ್ಟ್ಮೆಂಟ್ ಅಂಡರ್ ದ PhD ಪ್ರೋಗ್ರಾಮ್, ದರ್ ಶಾಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್. ನೋಡಿ, ನೀವು 100ಕ್ಕೆ 100 ಕ್ವಶನ್ ಕೂಡ ನೀವು ಇಲ್ಲಿ ಟಿಕ್ ಹಾಕ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹಾಗಾದರೆ ಡ್ಯೂರೇಷನ್ ನೋಡೋದಾದರೆ 120 minutes ಅಂದರೆ 2 hours ನಿಮಗೆ ಕೊಟ್ಟಿರ್ತಾರೆ. ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿ ಇದೆ ಅಂತಾರೆ, ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಸೆಕ್ಯೂರ್ ಅ ಮಿನಿಮಮ್ ಆಫ್ 50% ಮಾರ್ಕ್ಸ್, 45% ಫಾರ್ SC ST OBC ನಾನ್ ಕ್ರಿಮಿ ಲೇಯರ್, ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ದ ಎಂಟ್ರೆನ್ಸ್ ಟೆಸ್ಟ್. ನೋಡಿ, 50% ನೀವು ಮಾರ್ಕ್ಸ್ ತೊಗೊಂಡಿದ್ರೆ ಸೊ ಅವ್ರು ಏನು ಮಾಡ್ಬೋದು, ಪಾಸ್ ಆಗಿರ್ತಾರೆ. ಅದೇ ರೀತಿ 45% ಉಳಿದಂಥ ಕ್ಯಾಟಗರಿಗೆ ಏನು ಮಾಡಿದ್ರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ದ ವೆನ್ಯೂ ಆಫ್ ದ ಎಂಟ್ರೆನ್ಸ್ ಟೆಸ್ಟ್ ಶಾಲ್ ಬಿ ನೋಟಿಫೈಡ್ ವೆಲ್ ಇನ್ ಅಡ್ವಾನ್ಸ್ ಬೈ ದ ಯೂನಿವರ್ಸಿಟಿ ಆನ್ ಯೂನಿವರ್ಸಿಟಿ ವೆಬ್ಸೈಟ್. ನೋಡಿ, ನಿಮಗೆ ಯಾವುದೆಲ್ಲ ನೋಟಿಫಿಕೇಶನ್ಗಳು ಬೇಕಾಗಿರುತ್ತೆ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂಥದ್ದು ಅದನ್ನೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂತಾರೆ ಯೂನಿವರ್ಸಿಟಿಯ ವೆಬ್ಸೈಟಲ್ಲಿ ಅವರು ಪ್ರೊವೈಡ್ ಮಾಡಿರ್ತಾರೆ. ದೆನ್ ಮೆರಿಟ್ ಲಿಸ್ಟ್. ಹಾಗಾದರೆ ಮೆರಿಟ್ ಲಿಸ್ಟನ್ನು ಯಾವ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾರೆ ನೋಡೋದಾದರೆ, ದ ಮೆರಿಟ್ ಆಫ್ ಕ್ಯಾಂಡಿಡೇಟ್ಸ್ ಎಕ್ಸೆಂಪ್ಟ್ ಫ್ರಾಮ್ ಎಂಟ್ರೆನ್ಸ್ ಟೆಸ್ಟಿಂದ ಅವ್ರು ಹೊರತುಪಡಿಸಿ ಅವ್ರಿಗೆ ಏನು ಮಾಡ್ತಾರೆ, ಒಂದು ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಯಾಕಂದರೆ ಎಂಟ್ರೆನ್ಸ್ ಟೆಸ್ಟನ್ನು ಬರೀದೇನೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ, ನೆಟ್ ಸೆಟ್ ಅದೇ ರೀತಿ JRF ಆದಂಥ ವಿದ್ಯಾರ್ಥಿಗಳಿಗೆ. ಅಂಥವ್ರು ಏನು ಮಾಡ್ಬೋದು, ಇಲ್ಲಿ ಮೆರಿಟ್ ಲಿಸ್ಟಲ್ಲಿ ಅವರು ಯಾವ ರೀತಿ ಹೇಳೋದನ್ನು ನೋಡಿರ್ತಾರೆ. ದಟ್ ಈಸ್ 50% ಎಕ್ಸಾಮ್ ಯಾವುದು ನಿಮ್ಮ PG ಆಗಿರ್ಬೋದು, ಅದೇ ರೀತಿಯಲ್ಲಿ ಇನ್ನು 50% ನಿಮ್ಮ ಇಲ್ಲಿ ಕೊಟ್ಟಿದ್ದಾರೆ ನೆಟ್ ಆಸ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಅಡ್ಮಿಷನ್ ಟು PhD ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈಡ್ ಇನ್ ಕ್ಯಾಟಗರಿ 2 and 3 ಇಟ್ ವಿಲ್ ಬಿ ಕನ್ಸಿಡರ್ಡ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ಟೆಸ್ಟ್ ಸ್ಕೋರ್ ಅಂತಿದೆ. ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ಎಂಟ್ರೆನ್ಸ್ ಟೆಸ್ಟ್ ದ ಮೆರಿಟ್ ಶಾಲ್ ಬಿ ಪ್ರಿಸ್ಕ್ರೈಬ್ಡ್ ಆನ್ ದ ಬೇಸಿಸ್ ಆಫ್ ದಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ದ ಎಂಟ್ರೆನ್ಸ್ ಟೆಸ್ಟ್ and the percentage of marks obtained in the qualifying examination in the ratio of 50:50. The candidates who have passed JRF belong to FIP selected in the funded project shall be admitted directly. ಅವರು ನೋಡಿ, JRF ಅನ್ನು ಮಾಡಿದಂಥವ್ರಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಕೊಡ್ತಾರೆ. ಆದರೆ ಎಂಟ್ರೆನ್ಸ್ ಟೆಸ್ಟ್ ಮಾಡಿದಂಥವ್ರಿಗೆ ಏನು ಮಾಡ್ತಾರೆ ಅಂತಾರೆ, ಕ್ಯಾಟಗರಿ 2 and 3 ಏನಿದೆ ಕನ್ಸಿಡರ್ ಮಾಡಿದವರು ಅದರ್ವೈಸ್ ಅವರಿಗೆ 50-50 ಅನ್ನು ಏನು ಮಾಡ್ತಾರೆ, ಎಕ್ಸಾಮಿಂದು ಮತ್ತು ನಿಮ್ಮ PG ಮಾರ್ಕ್ಸನ್ನು ಕೂಡ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. There shall be a single merit list for all the candidates and the merit list will be displayed in the university website. ಪ್ರತಿಯೊಬ್ಬರಿಗೂ ಕೂಡ ನೀವು ಎಂಟ್ರೆನ್ಸ್ ಟೆಸ್ಟನ್ನು ಬರೆದಿರುವಂಥವ್ರಿಗಾಗಿರ್ಬೋದು ಅಥವಾ JRF ನೆಟ್ ಸೆಟ್ಟು MPhil ಮಾಡಿದಂಥವ್ರಿಗೂ ಕೂಡ ಏನು ಮಾಡ್ತಾರೆ, ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಅಲ್ಲಿ.
The eligible candidates as per the merit list shall be considered for the present declared vacancy as notified. ಸೊ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ ನಾವು ಇಲ್ಲಿ. ಏನೆಲ್ಲ ಯಾವುದೆಲ್ಲ ಸಬ್ಜೆಕ್ಟ್ಗಳಿಗೆ ಎಷ್ಟೆಷ್ಟು ವೆಕೆನ್ಸಿಗಳಿದೆ ಹೇಳ್ಬಿಟ್ಟು ನೋಡುತ್ತಾ ಹೋಗೋದಾದರೆ ನೋಡಿ, ಡೀಟೇಲ್ಡ್ ವೆಕೆಂಟ್ ಸೀಟ್ಸ್ ಕನ್ನಡ ಸಬ್ಜೆಕ್ಟಿಗೆ 9 ಸೀಟ್ ಇದೆ, ಹಿಂದಿಯವರಿಗೆ 6 ಸೀಟ್ ಇದೆ, ಇಂಗ್ಲೀಷ್ ಅವರಿಗೆ 1 ಸೀಟ್ ಇದೆ, ಅದೇ ರೀತಿಯಲ್ಲಿ ಹಿಂದಿಯವರಿಗೆ 6 ವೆಕೆನ್ಸಿ ಇದೆ, ಇಂಗ್ಲೀಷ್ ಅವರಿಗೆ 1 ಇದೆ, ಮ್ಯಾನೇಜ್ಮೆಂಟ್ ಅವರಿಗೆ 7 ಇದೆ, ಫ್ಯಾಕಲ್ಟಿ ಆಫ್ ಎಜುಕೇಷನಲ್ಲಿ 8 ಇದೆ, ಫಿಸಿಕಲ್ ಎಜುಕೇಷನ್ 13 ಇದೆ, ಅದೇ ರೀತಿಯಲ್ಲಿ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಯೋ ಇನ್ಫಾರ್ಮೇಟಿಕ್ಸ್ 4, ಕಂಪ್ಯೂಟರ್ ಸೈನ್ಸಲ್ಲಿ 1 ವೆಕೆನ್ಸಿ ಇದೆ, ಎಲೆಕ್ಟ್ರಾನಿಕ್ಸಲ್ಲಿ 3 ಇದೆ, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ನ್ಯೂಟ್ರಿಷನ್ಸಲ್ಲಿ 9 ಪೋಸ್ಟ್ ಇದೆ, ಆ್ಯಂಡ್ ಫಿಸಿಕ್ಸಲ್ಲಿ 2 ವೆಕೆನ್ಸೀಸ್ ಇದೆ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿಯಲ್ಲಿ 2 ಇದೆ, ಫ್ಯಾಕಲ್ಟಿ ಆಫ್ ದ ಸೋಷಿಯಲ್ ಸೈನ್ಸ್ ಸೋಷಿಯಾಲಜಿಯಲ್ಲಿ 2 ಇದೆ, ಸೋಷಿಯಲ್ ವರ್ಕಲ್ಲಿ 6 ಇದೆ, ಎಕನಾಮಿಕ್ಸಲ್ಲಿ 3 ಇದೆ, ವುಮೆನ್ಸ್ ಸ್ಟಡೀಸಲ್ಲಿ 1 ಇದೆ, ದೆನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ 6 ಇದೆ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ 4 ಇರುವಂಥದ್ದು. ದೆನ್ ನೆಕ್ಸ್ಟ್ ಏನು ಕೊಟ್ಟಿರಂದರೆ ಆಫರ್ಡ್ ಬೈ ಡಿಪಾರ್ಟ್ಮೆಂಟ್ಸ್ ಎಕನಾಮಿಕ್ಸ್, ಸೋಷಿಯಲ್ ವರ್ಕ್, ಸೋಷಿಯಾಲಜಿ, ವುಮೆನ್ ಸ್ಟಡೀಸ್, ಎಜುಕೇಷನ್ ಆ್ಯಂಡ್ ಕನ್ನಡ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ PG ಡಿಗ್ರಿ ಇನ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ವೇರ್ ದೇ ವಾಂಟ್ ಟು ಅಪ್ಲೈ ಫಾರ್ PhD ಇನ್ ಡಾಕ್ಟರ್ BR ಅಂಬೇಡ್ಕರ್ ಸ್ಟಡೀಸ್. ನೋಡಿ, ಅವರು BR ಅಂಬೇಡ್ಕರ್ ಅವರು ಏನು ಸ್ಟಡೀಸ್ ಮಾಡ್ತಿದ್ರಲ್ಲ, ಸೊ ಅದರಲ್ಲಿ ಕೂಡ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಅವಕಾಶ ಇದೆ. ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಫೀಸ್ ಡೀಟೇಲ್ಸ್ ನೋಡಿ, ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಶಾಲ್ ಬಿ ಡೌನ್ಲೋಡೆಡ್ ಫ್ರಮ್ ದ ಯೂನಿವರ್ಸಿಟಿ ವೆಬ್ಸೈಟ್ www.kswu.ac.in. Duly filled in application along with prescribed processing fees should be submitted to the chairpersons of the concerned PG department on or before the last date ಅಂತ ಕೊಟ್ಟಿದ್ದಾರೆ. Attested copies of all relevant documents should be enclosed. ನೋಡಿ, ನೀವು ಏನು ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಗಳಿಗೂ ಕೂಡ ಏನಾಗಿರಬೇಕಲ್ಲಿ ಅಟೆಸ್ಟೆಡ್ ಆಗಿರಬೇಕಾಗಿರುತ್ತದೆ. The eligible female candidates may apply by referring to the university website. Application fees is 3,150 for GM and OBC. OBC ಅವರಿಗೆ 3,150 ಇರುವಂಥದ್ದು, 1,575 rupees ಓನ್ಲಿ ಫಾರ್ SC ST and category 1 ಅಂತ ಕೊಟ್ಟಿದ್ದಾರೆ. The payment shall be made to the finance officer, Karnataka State Akka Mahadevi Women University, Vijaypura, through NEFT or Chalan. Canara Bank Torvi ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ, IFSC ಕೋಡ್ ಕೂಡ ಕೊಟ್ಟಿದ್ದಾರೆ. DD ಆರ್ ಅದರ್ ಮೋಡ್ ಆಫ್ ಪೇಮೆಂಟ್ ಶಾಲ್ ನಾಟ್ ಬಿ ಅಕ್ಸೆಪ್ಟೆಡ್. ನೋಡಿ, ಅವ್ರು ಏನು ಮಾಡಬೇಕು, ಡೈರೆಕ್ಟಾಗಿ ನೀವೇನು ಮಾಡಬೇಕಂತಂದ್ರೆ ಪೇಮೆಂಟನ್ನು ಮಾಡುವಂಥದ್ದು ನೆಫ್ಟ್ ಮಾಡ್ಬೋದು ಅಥವಾ ಚಲನನ್ನು ಕೂಡ ತೆಗಿಬೋದು. ಸೊ ಅದನ್ನು ಮಾಡಿಬಿಟ್ಟು ನೀವೇನು ಮಾಡಬೇಕು, ಪೇಮೆಂಟನ್ನು ಮಾಡಬೇಕಾಗತ್ತೆ. ಫೀಸ್ ಒನ್ಸ್ ಪೇಡ್ ಶಾಲ್ ನಾಟ್ ಬಿ ರಿಫಂಡೆಡ್. ನೀವು ಒಮ್ಮೆ ನೀವು ಫೀಸನ್ನು ಪ್ರೊವೈಡ್ ಮಾಡಿದರೆ ಅದನ್ನು ರಿಫಂಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. Incomplete application or applications without valid certificate and applications received after the last date will not be considered. ನೀವೇನಾದರೂ ಇನ್ಕಂಪ್ಲೀಟ್ ಮಾಡಿದ್ದಿದ್ರೆ ಅಪ್ಲಿಕೇಶನ್ಸನ್ನು, ಅದೇ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಪ್ರೊವೈಡ್ ಮಾಡೋಕೆ ಏನಾದರೂ ಡಾಕ್ಯುಮೆಂಟ್ಸ್ ರಾಂಗ್ ಆಗಿದ್ದರೆ, ಅಥವಾ ನೀವು ಲಾಸ್ಟ್ ಡೇಟ್ ಒಳಗಡೆ ಇದನ್ನ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಫೀಸನ್ನು ರಿಟರ್ನ್ ಕೊಡೋದಿಲ್ಲ ಮತ್ತು ಅದನ್ನು ವ್ಯಾಲಿಡ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. For more information regarding PhD admission, candidates are advised to contact the chairperson of the concerned PG department ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂದರೆ ಸ್ಟಾರ್ಟ್ ಆಗಿರುವಂಥದ್ದು 7th, ಲಾಸ್ಟ್ ಡೇಟ್ 21/12/2024. ಲಾಸ್ಟ್ ಡೇಟ್ ಫಾರ್ ದ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಪೆನಾಲ್ಟಿ 1,000 rupees. ಅಂದರೆ 27ವರೆಗೆ ನೀವು ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ತಾರೆ ಅವರು. ಅಲ್ಲಿ ಪೆನಾಲ್ಟಿ ಇದು ಕೂಡ ಇದೆ. ಸಪೋಸ್ ಲೇಟ್ ಆಗಿದ್ರೆ 1,000 rupees ಪೆನಾಲ್ಟಿ ಇದೆ. ಡೇಟ್ ಆಫ್ ದಿ ಎಂಟ್ರೆನ್ಸ್ ಟೆಸ್ಟು January 1 ಎಂಟ್ರೆನ್ಸ್ ಟೆಸ್ಟ್ ಕೀ ಆನ್ಸರ್ ಡಿಸ್ಪ್ಲೇಡ್ ಇನ್ ವೆಬ್ಸೈಟು 2 ಅಥವಾ 2ರಿಂದ 6ನೇ ತಾರೀಕು ಒಳಗಡೆಯಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಆಫ್ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಅಟೆಂಡಿಂಗ್ ದ ಇಂಟರ್ವ್ಯೂ 13ನೇ ತಾರೀಕಿಗೆ ನಿಮಗೆ ಇಂಟರ್ವ್ಯೂ ಕಾಲ್ಫರ್ ಮಾಡ್ತಾರೆ. ಡೇಟ್ ಆಫ್ ಇಂಟರ್ವ್ಯೂ 15ರಿಂದ 16. Then approved of the candidate in the department council and research advisory committee meeting 17ರಿಂದ 20ನೇ ತಾರೀಕು ಒಳಗೆ ಆಗ್ತದೆ. ಅನೌನ್ಸ್ಮೆಂಟ್ ಆಫ್ ಲಿಸ್ಟ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲ್ ಅಡ್ಮಿಷನ್ ಟು PhD ಪ್ರೋಗ್ರಾಮು 24th ಅವರು ಡಿಕ್ಲೇರ್ ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ. ಲಾಸ್ಟ್ ಡೇಟ್ ಆಫ್ ಪ್ರೊವಿಷನಲ್ ಅಡ್ಮಿಷನ್ ಟು PhD ಪ್ರೋಗ್ರಾಮ್ ಬೈ ಪೇಯಿಂಗ್ ಪ್ರಿಸ್ಕ್ರೈಬ್ಡ್ ಫೀಸ್ ವಿದೌಟ್ ಪೆನಾಲ್ಟಿ 30th 1 ಇಂದ 10/2 ಅಂದರೆ
ಪಿ ಎಚ್ ಡಿ ಪ್ರೋಗ್ರಾಮಿಗೆ ನೀವೇನು ಸೆಲೆಕ್ಟ್ ಆಗಿರ್ತೀರಾ, ನೆಕ್ಸ್ಟ್ ಅದಕ್ಕೆ ಫೀಸ್ ಏನು ಫಿಲ್ ಮಾಡಲಿಕ್ಕೆ ಇರುತ್ತೆ ಅದನ್ನು ಜನವರಿ 30ನೇ ತಾರೀಕಿಂದ ಫೆಬ್ರವರಿ 10ನೇ ತಾರೀಕುವರೆಗೆ ನಿಮಗೆ ಡೇಟನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಆಫ್ ಪ್ರೊವಿಷನಲ್ ಅಡ್ಮಿಷನ್ ಟು ಪಿ ಎಚ್ ಡಿ ಪ್ರೋಗ್ರಾಮ್ ಬೈ ಪೇಯಿಂಗ್ ಪ್ರಿಸ್ಕ್ರೈಬ್ಡ್ ಫೀಸ್ ವಿತ್ ಪೆನಾಲ್ಟಿ. ಸೊ ಸಪೋಸ್ ನೀವು 10ನೇ ತಾರೀಕುವರೆಗೆ ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ 15ನೇ ತಾರೀಕುವರೆಗೆ ಮತ್ತೆ ಪೆನಾಲ್ಟಿನ ಪೇ ಮಾಡಿಬಿಟ್ಟು 2,000 ರೂಪಾಯಿ ಪೆನಾಲ್ಟಿ ಜೊತೆಯಲ್ಲಿ ಅಡ್ಮಿಷನ್ ಫೀಸ್ ನೀವೇನು ಮಾಡ್ಬೋದು ಅಲ್ಲಿ ಪ್ರೊವೈಡ್ ಮಾಡ್ಬೋದು ಅಂತ ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಸೊ ಏನೆಲ್ಲ ಸೀಟ್ ಇದೆ, ಸೀಟ್ ಅಲೋಕೇಶನ್ ಅಲಾಂಗ್ against the vacancy notified will be made as per the state reservation policy of the government of Karnataka. ಈ ಇದರ ವೈಸಲ್ಲಿ ಏನು ಕೊಟ್ಟಿದ್ದಾರೆ, ಸೀಟನ್ನು ಅಲೋಕೇಟ್ ಮಾಡಿರುವಂಥದ್ದು. ಯೂನಿವರ್ಸಿಟಿ ರಿಸರ್ವ್ಸ್ ದ ರೈಟ್ ಟು ಫಿಲ್ ಆರ್ ನಾಟ್ ಟು ಫಿಲ್ ದ ಸೀಟ್ಸ್ ನೋಟಿಫೈಡ್. ಸೊ ಇವೆಲ್ಲ ಇನ್ಫಾರ್ಮೇಷನ್ ಏನು ಮಾಡಿದೆ ಅಂತ ಈ ಒಂದು ವೆಬ್ಸೈಟಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ಇವತ್ತಿಂದನೇ ನೀವೇನು ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದರೆ ಆಲ್ರೆಡಿ 7th ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 21st ಡಿಸೆಂಬರ್ ಇದು ಲಾಸ್ಟ್ ಡೇಟ್ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಯಾರೆಲ್ಲ ಪಿ ಎಚ್ ಡಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂಥ ವುಮೆನ್ಸ್ ಕ್ಯಾಂಡಿಡೇಟ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್ ಅವರು ಮಾತ್ರ ಅಪ್ಲಿಕೇಶನ್ ಮಾಡೋದಕ್ಕೆ ಒಂದು ಅವಕಾಶ ಇರೋದ್ರಿಂದ ಮ್ಯಾಕ್ಸಿಮಮ್ ಫೀಮೇಲ್ ಅವರು ಪಿ ಎಚ್ ಡಿ ಮಾಡೋದಕ್ಕೆ ಒಂದು ಅವಕಾಶದಲ್ಲಿ ಸಿಕ್ಕಿದೆ. ಸೊ ಅಂಥವ್ರು ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಪಿ ಎಚ್ ಡಿನ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಪಿ ಎಚ್ ಡಿ ಎಂಟ್ರೆನ್ಸ್ ಹೋಗ್ತಾ ಇದ್ದೀರಾ, ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಮತ್ತು ಪಿ ಎಚ್ ಡಿ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಆಗಿದ್ದರೆ ಅಥವಾ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಇಲ್ಲಿ ಸಬ್ಸ್ಕ್ರಿಪ್ಷನ್ಸನ್ನು ಕೂಡ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಇನ್ಫಾರ್ಮೇಷನ್ಸನ್ನು ಬೇರೆ ಬೇರೆ ವಿಷಯಗಳಿಂದ ನಿಮಗೆ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳಿಬಿಟ್ಟು ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.